Hi, hello, namaste friends. Welcome back to Raman Tutorials. Yes, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನೋಟಿಫಿಕೇಶನ್ ಆಗಿದೆ ಟಿ ಎಕ್ಸಾಮ್ಸ್. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಹಿಂದೆ ಇದಕ್ಕೆ ಸಮಯವನ್ನ ಕೊಟ್ಟಿಲ್ಲ. ಟಿ ಎಕ್ಸಾಮ್ ಹೇಗ್ ನಾವು ಪಾಸ್ ಮಾಡಬೇಕು, ಏನೆಲ್ಲ ಓದ್ಕೊಳ್ಬೇಕು, ಇದನ್ನ ಪಾಸ್ ಮಾಡ್ಲಿಕ್ಕೆ ಇರುವಂತ ಟ್ರಿಕ್ಸ್ ಏನು, ಹೀಗೆ ನಾವು ಒಂದೊಳ್ಳೆ ಸ್ಕೋರ್ ಆದ್ರೂ ಮಾಡೋದು ಹೇಗೆ ಅಂತ ಸುಮಾರು ಜನ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಟಿಪ್ಸ್ ಗಳನ್ನ ಟ್ರಿಕ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಒಂದ್ ರೀತಿ ತರಗತಿ, ಆದ್ರೆ ನಿಮ್ಗೆಲ್ರಿಗೂ ಕೂಡ ಪುಷ್ಟೀಕರಣ ಕೊಡುವಂತಹ ತರಗತಿ ಅಂತ ಹೇಳ್ತೀವಿ. ನಾವು ಕರ್ನಾಟಕ ಟಿ ಎಕ್ಸಾಮ್ಸ್ ಅಲ್ಲಿ 130 ಅಂಕಗಳನ್ನ ಗಳಿಸ್ಬೇಕು, 120 ಅಂಕಗಳನ್ನ ಗಳಿಸ್ಬೇಕು ಅಂತ ತುಂಬಾ ಪರಿಶ್ರಮ ಪಟ್ಟಿರ್ತೀರಾ. ಸುಮಾರು 1 ವರ್ಷಗಳ ಕಾಲ ನಾವು ಟಿಇಟಿಯನ್ನ ಸ್ಟಡಿ ಮಾಡ್ಬೇಕಾಗತ್ತೆ. ಸುಮಾರು ವಿದ್ಯಾರ್ಥಿಗಳು ನಾನು ಜಾಬಿಗೆ ಹೋಗ್ತೀನಿ ಮೇಡಮ್, ಕೆಲ್ಸಕ್ಕೆ ಹೋಗ್ತೀನಿ, ನನ್ಗೆ ಟೈಮ್ ಇಲ್ಲ, ಜಸ್ಟ್ ನನಗೆ 1 hour 2 hour ಮಾತ್ರ ಟೈಮ್ ಇರೋದು, ಹೇಗ್ ಮಾಡೋದು ಅಂತ ನೀವೆಲ್ಲ ಸುಮಾರು ತಲೆ ಕೆಡ್ಸ್ಕೊಂಡಿರ್ತೀರಾ. ಯಾರು ಕೂಡ ಅದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಓದ್ತಾ ಬಂದಿರೋರಿಗೆ ಎಲ್ಲ ಈಸಿ ಆಗುತ್ತೆ, ಬಟ್ ಇವಾಗ ನಾವು 1 ತಿಂಗಳಲ್ಲಿ ಎಲ್ಲಾ ಕವರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವತ್ತಿನ ತರಗತಿಯಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಫಸ್ಟ್ ಏನ್ ಮಾಡ್ಬೇಕು, ನಾವು ಪರೀಕ್ಷಾ ಮಾದರಿ ಏನಿದೆ, ಪಠ್ಯಕ್ರಮ ಏನಿದೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಪೇಪರ್ 1 ಪಠ್ಯಕ್ರಮ ಏನಿದೆ, ಪೇಪರ್ 2 ಪಠ್ಯಕ್ರಮ ಏನಿದೆ, ಸೈಕಾಲಜಿ ಹೇಗ್ ಓದ್ಬೇಕು, ಲ್ಯಾಂಗ್ವೇಜಸ್ ಗಳನ್ನ ಹೇಗ್ ಓದ್ಬೇಕು, ಮ್ಯಾಥ್ಸ್ ಹೇಗ್ ಓದ್ಬೇಕು, EVS ಹೇಗ್ ಓದ್ಬೇಕು, ಅದು ಇರುವಂತಹ ವೇಟೇಜ್ ಏನಿದೆ ಅದನ್ನ ಫಸ್ಟ್ ತಿಳ್ಕೊಳ್ಬೇಕು. ಏನ್ ಓದ್ಕೊಂಡ್ರೆ ನಾನು ಈಸಿಯಾಗಿ ಶಾರ್ಟ್ ವೇ ನಲ್ಲಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೋಬಹುದು, ಇದನ್ನ ನಾವು ಫಸ್ಟ್ ಮನಗಾಣ್ಬೇಕು. ಇದನ್ನ ಯಾರಾದ್ರೂ ಹೇಳ್ಕೊಡ್ತಾರಾ? ಇಲ್ಲ, ಇದನ್ನ ಸೆಲ್ಫ್ ಆಗಿ ನಮ್ಮಷ್ಟಕ್ಕೆ ನಾವು ರೂಢಿ ಮಾಡ್ಕೊಳ್ಬೇಕಾಗತ್ತೆ. ಈಗ 1 to 10th ವರೆಗೂ ಪುಸ್ತಕಗಳನ್ನ ಓದ್ಲಿಕ್ಕೆ ಹೇಳಿದ್ದಾರೆ, EVS ಮ್ಯಾಥ್ಸ್. ಹಾಗಾದ್ರೆ ಏನ್ ಮಾಡ್ಬೇಕು ಮೇಡಮ್, ನಾವು ಅಷ್ಟು ಓದಕ್ಕೆ ಟೈಮೇ ಇಲ್ವಲ್ಲ ಅಂತ ಅಂದ್ರೆ ಆದಷ್ಟು ನೀವು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಕೇಳ್ತಾ ಹೋಗ್ರಿ. ಈಗ ನೀವು ಡಿಟೇಲ್ ಆಗಿ ಸ್ಟಡಿ ಮಾಡೋರು ಮಾಡ್ಬೋದು, ಇಲ್ಲ ಅಂತಂದ್ರೆ ಯೂಟ್ಯೂಬ್ ನಲ್ಲಿ ಬರುವಂತ ಸಾಕಷ್ಟು ವಿಡಿಯೋಸ್ ಗಳನ್ನ ಕೇಳಿ ಇಂಪಾರ್ಟೆಂಟ್ ಗಳನ್ನ ನೋಟ್ ಮಾಡ್ತಾ ಹೋಗ್ರಿ. ಏನೇನೆಲ್ಲ ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಗಮನ ಕೊಡಿ, ಆಯ್ತಾ? ಡೀಟೇಲ್ ಆಗಿ ಓದೋದಕ್ಕಂತೂ ಸಮಯ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಒಂದೊಂದೇ ಚಾಪ್ಟರ್ ನ ಡೀಟೇಲ್ ಆಗಿ ಓದ್ತೀನಿ ಅಂತಂದ್ರೂ ಸಮಯ ನಿಮಗೆ ಇಲ್ಲ. ಅದಾದ್ಮೇಲೆ ವಿಷಯಾಧಾರಿತ ದಿನಚರಿಯನ್ನ ರೂಪಿಸ್ಬೇಕು. ದಿನಕ್ಕೆ ಸುಮಾರು ಒಂದು 6 ರಿಂದ 7 ಗಂಟೆಗಳ ಓದುವಂತ ಯೋಜನೆನೂ ಕೂಡ ಇರ್ಬೇಕಾಗತ್ತೆ. ಒಂದು 3 hours ಓದ್ತೀನಿ ಮೇಡಮ್, ನಾನು 4 hours ಓದ್ತೀನಿ ಅಂತಂದ್ರೆ ನಿಮ್ಗೊಂದ್ ಸ್ವಲ್ಪ 120+ ಸ್ಕೋರ್ ಮಾಡೋದು ಕಷ್ಟ ಆಗುತ್ತೆ. ಎಲಿಜಿಬಲ್ ಆಗ್ಲಿಕ್ಕೆ ಏನ್ ತೊಂದ್ರೆ ಇಲ್ಲ, ಸ್ಕೋರ್ ಏನಾದ್ರೂ ನೀವು ಮಾಡ್ತೀರಾ ಅಂತಂದ್ರೆ ಒಂದು 6 ರಿಂದ 7 ಗಂಟೆಗಳ ಕಾಲ ನೀವು ಸ್ಟಡೀಸ್ ಅನ್ನ ಮಾಡ್ಬೇಕಾಗತ್ತೆ. ಬೆಳಗ್ಗೆ ಪೆಡಗಾಗಿ ವಿಷಯ ಅಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ವಿಷಯವನ್ನ ಓದ್ಕೊಳ್ಳಿ. ಯಾಕೆ ಅಂತಂದ್ರೆ ನಿಮಗೆ ಬೆಳಗ್ಗೆ ಮೆಂಟಲ್ ಫ್ರೆಶ್ ಇರುತ್ತೆ. ಸೊ ಏನ್ ಓದಿದ್ರು ಕೂಡ ಬಹಳ ಬೇಗ ಅದನ್ನ ಅಪ್ಲೈ ಮಾಡ್ಕೊಳ್ತೀರಾ. ಮಧ್ಯಾಹ್ನ ಭಾಷಾ ವಿಷಯಗಳನ್ನ ಓದ್ಕೊಳ್ಳಿ, ಕನ್ನಡ, ಇಂಗ್ಲಿಷು. ಸಂಜೆ ನಿಮ್ಮ ಸೋಷಿಯಲ್ ಸೈನ್ಸು, EVS, ಮ್ಯಾಥ್ಸ್ ಏನಿದೆ ಇದ್ರ ಕಡೆ ಗಮನ ಕೊಡಿ. ಒಂದೊಂದು ಮಾಕ್ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡ್ಲೇಬೇಕು. ಪ್ರತಿ ವಾರದ ಕೊನೆಯಲ್ಲಿ ಒಂದೊಂದು ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೇಗಿತ್ತು, ಮುಂದೆ ಹೇಗ್ ಬರ್ಬೋದು ಅನ್ನೋ ನಿರೀಕ್ಷೆನ ಇಟ್ಕೊಳ್ಳಿ. ಮಾಕ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಡಮ್ ನಮ್ಮಷ್ಟಕ್ಕೆ ನಾವು ಮಾಕ್ ಟೆಸ್ಟ್ ಗಳನ್ನ ತಗೊಳೋದ್ ಕಷ್ಟ, ವಿಡಿಯೋಸ್ ಗಳು ಯಾವ್ದನ್ನ ಓದ್ಬೇಕು, ಯಾವ ಪುಸ್ತಕ ಓದ್ಕೋಬೇಕು, ಹೀಗೆಲ್ಲ ತುಂಬಾ ಡೌಟ್ಸ್ ಇದೆ ನಮಗೆ ಅಂತ ನೀವು ಹೇಳ್ತೀರಾ. ಆ ಎಲ್ಲಾ ಡೌಟ್ಸ್ ಗಳನ್ನ ನೀವು ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಮ್ಮ ಆನ್ಲೈನ್ ತರಗತಿಯನ್ನ ನೀವು ಜಾಯ್ನ್ ಆಗಿ 50 ದಿನಗಳಲ್ಲಿ ಅಥವಾ ಈಗ ಉಳ್ಕೊಂಡಿರುವಂತಹ 49 ದಿನಗಳಲ್ಲಿ ಅದ್ಭುತವಾದಂತಹ ತಯಾರಿಯನ್ನ ನಾವು ಮಾಡಿಸ್ತೀವಿ. ಏನ್ ಇಂಪಾರ್ಟೆಂಟ್ ಇದೆ, ಏನ್ ಓದ್ಕೊಳ್ಬೇಕು, ಏನೆಲ್ಲ ನೀವು ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ವಿಡಿಯೋದ ಮೂಲಕ PDF ಗಳ ಮೂಲಕ ಕಳಿಸ್ಕೊಡ್ತಾ ಹೋಗ್ತೀನಿ. ಹೇಗೆ ಜಾಯಿನ್ ಆಗೋದು ಅಂತಂದ್ರೆ 82176704 ಹಾಗೆ 05 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ಮತ್ತೆ 6361153623 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಅತ್ಯಂತ ಕಡಿಮೆ ಫೀಸ್ ಅಲ್ಲಿ ನಿಮಗೆ ಆರಾಮಾಗಿ ಟಿಇಟಿಯನ್ನ 100% ಪಾಸ್ ಮಾಡ್ಕೋಬಹುದು. ಸರಿನಾ? DSCRT ಮಾಡ್ಯೂಲ್ಸ್ ಗಳನ್ನ ಬಳಕೆ ಮಾಡಿ ಅಂತ ಇದೆ. ಅಂದ್ರೆ ನಿಮ್ಮ ಹತ್ರ ಇದನ್ನ ಬೋಧನಾಶಾಸ್ತ್ರ ಓದ್ಲಿಕ್ಕೆ ಪುಸ್ತಕಗಳು ಸಿಗೋದಿಲ್ಲ. ಅವಾಗ ಏನ್ ಮಾಡ್ತೀರಾ, DSCRT ಇಂದ ಬಿಟ್ಟಿರುವಂತಹ ಬೋಧನಾಶಾಸ್ತ್ರ ಪುಸ್ತಕಗಳನ್ನ ಓದ್ಕೊಳ್ಳಿ. ವ್ಯಾಕರಣ 6 ರಿಂದ 10ನೇ ತರಗತಿ ಕನ್ನಡ ವ್ಯಾಕರಣ, ಇಂಗ್ಲಿಷ್ ವ್ಯಾಕರಣ ಓದ್ಕೊಳ್ಳಿ. EVS ಬೋಧನಾಶಾಸ್ತ್ರವನ್ನ DSCRT ಬುಕ್ಸ್ ಗಳನ್ನ ತೆಗೆದುಕೊಂಡು ಓದ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಆಮೇಲೆ ಪೆಡಗಾಗಿ ವಿಷಯಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಿ.
ಪೆಡಗೋಗಿ ವಿಷಯಗಳು ನಿಮಗೆ ಗೊತ್ತಿದೆ ಎಷ್ಟು ಇಂಪಾರ್ಟೆಂಟ್. ಅದರಲ್ಲೂ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗೋಗಿ ಅಂದ ತಕ್ಷಣ ನಿಮಗೆ ಸಮಸ್ಯೆ ಬರುತ್ತೆ. ಈ ಜೀನ್ ಪಿಯಾಜೆ, ವೈಗೋಟಸ್ಕಿ ಥಿಯರಿ, ಬ್ರೂನರ್ ಥಿಯರಿ, ಮತ್ತೆ ಎಸ್ಯುಬೆಲೆ ಅವರ ಥಿಯರಿ, ಕಲಿಕಾ ಸಿದ್ಧಾಂತಗಳು, ಇನ್ಕ್ಲೂಸಿವ್ ಎಜುಕೇಶನ್, ಕ್ಲಾಸ್ ರೂಮ್ ಹೇಗ್ ಮ್ಯಾನೇಜ್ಮೆಂಟ್ ಮಾಡೋದು, ಇವೆಲ್ಲ ಸಿಂಪಲ್ ಆಗಿರುವಂತ ವಿಷಯಗಳು. 100% ಈ ಕಾನ್ಸೆಪ್ಟ್ ಮೇಲೆ ಮಾರ್ಕ್ಸ್ ಗಳು ಬಂದೇ ಬರುತ್ತೆ, ಕ್ವೆಶನ್ಸ್ ಗಳು ಕೂಡ ಬಂದೇ ಬರುತ್ತೆ. ಈಗ ನಾವು ಬಂದೇ ಬರುತ್ತೆ ಅಂತ ಹೇಳ್ತೀವೋ ಆ ಕಾನ್ಸೆಪ್ಟ್ ಮೇಲೆ ಪ್ರತಿಯೊಬ್ರು ಕೂಡ ವರ್ಕ್ ಮಾಡ್ತಾ ಹೋಗ್ರಿ. ನೆಗ್ಲೆಕ್ಟ್ ಮಾಡಿದ್ರಿ ಈಗ್ಲೂ ಕೂಡ ಅಂದ್ರೆ ಪಾಸ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ನಾನು ಹೇಳಿರುವಂತ ವಿಚಾರಗಳ ಮೇಲಾದ್ರೂ ಕೂಡ ನೀವು ವರ್ಕ್ ಮಾಡಿದ್ರೆ 100% ನೀವು TET ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಓದ್ಕೊಂಡ್ರಿ ಅಂತಂದ್ರೆ ಈಗ್ಲೂ 120ಕ್ಕೂ ಹೆಚ್ಚಿನ ಸ್ಕೋರ್ ಮಾಡ್ಕೋಬಹುದು. ಅರ್ಥ ಆಯ್ತಾ? ನಮಗೆ ಸ್ಕೋರ್ ಮಾಡ್ಲಿಕ್ಕೆ ಇರುವಂತ ಒಂದೇ ಒಂದು ಅವಕಾಶ ಅಂದ್ರೆ ಅದು TET ಮಾತ್ರ. ಹಿಂದಿನ ಪ್ರಶ್ನಾ ಪತ್ರಿಕೆ ವಿಶ್ಲೇಷಣೆ ಮಾಡಿ. ಯಾಕೆ ಮೇಡಮ್ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡ್ಬೇಕು ಅಂತಂದ್ರೆ ಈ ಹಿಂದೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಈಗ ಯಾವ ರೀತಿ ಕೇಳ್ಬೋದು. 2014ರಲ್ಲಿ ತುಂಬಾ ಈಸಿಯಾಗಿ ಕೇಳಿದ್ರು, ಆಮೇಲೆ 2022ರಲ್ಲಿ ತುಂಬಾ ಟಫ್ ಆಗಿ ಕೇಳಿದ್ದಾರೆ. 19ರಲ್ಲಿ ನಾರ್ಮಲ್ ಕ್ವಶನ್ ಪೇಪರ್ ಇದೆ, 24ರಲ್ಲಿ ಮತ್ತೆ ಟಫ್ ಕ್ವಶನ್ ಪೇಪರ್ ಅನ್ನ ಕೇಳಿದ್ದಾರೆ. ಈ ವರ್ಷ ಹೆಂಗ್ ಕೇಳ್ಬೋದು? ಈ ವರ್ಷ ಕೂಡ ನಿಮಗೆ ಎರಡು ಮಿಕ್ಸ್ಡ್ ಕ್ವಶನ್ ಪೇಪರ್ ಅನ್ನ ಕೇಳ್ತಾರೆ, ಟಫ್ ಇರುತ್ತೆ, ಈಸಿಯಾಗಿ ಕೂಡ ಇರುತ್ತೆ. ಸೊ ಇನ್ನು ಗ್ರಾಮರ್ ಪಾಯಿಂಟ್ಸ್ ಅಲ್ಲಿ ಬಂದ್ರೆ ಯಾವ ಗ್ರಾಮರ್ ಪಾಯಿಂಟ್ ಗೆ ನಾನು ಹೆಚ್ಚು ಗಮನ ಕೊಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಗಣಿತದಲ್ಲಿ ಯಾವ ವಿಷಯಕ್ಕೆ ಹೆಚ್ಚಿನದಾಗಿ ನಾನು ಕಾನ್ಸೆಪ್ಟ್ ಕೊಡ್ಬೇಕು ಅನ್ನೋದು ಹಿಂದಿನ ಪ್ರಶ್ನಾ ಪತ್ರಿಕೆ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸೈನ್ಸ್ ನವರಿಗೆ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೇಡಮ್ PU ಸಿಲೆಬಸ್ ಅನ್ನ ಕೊಟ್ಬಿಟ್ಟಿದ್ದಾರೆ, ನಾವ್ ಹೆಂಗ್ ಕವರ್ ಮಾಡೋದು ಅಂತ ನೀವ್ ಅನ್ಕೊಳ್ತೀರಾ. ಸೊ ಅದಕ್ಕೆ ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. PU ಸಿಲೆಬಸ್ ಆಧಾರಿತವಾಗಿ ಸುಮಾರು 5ರಿಂದ 6 ಅಂಕಗಳ ಪ್ರಶ್ನೆಗಳನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಯಾವ ಕಾನ್ಸೆಪ್ಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳ್ತಾರೆ ಅನ್ನೋ ಒಂದು ಭರವಸೆ ನಿಮಗಿರುತ್ತೆ. ಆ ಕಾನ್ಸೆಪ್ಟ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಓದ್ಕೊಳ್ಳಿ, ಡೆಫಿನೆಟ್ ಆಗಿ ನಿಮಗೆ ಅಂಕಗಳು ಬಂದೇ ಬರುತ್ತೆ. ಇನ್ನು ಮಾಕ್ ಟೆಸ್ಟ್ ಮತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನಾನು ಯಾಕೆ ಮಾಕ್ ಟೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವು ಒಂದ್ ರೀತಿ ನಮಗೆ ಕೈಗನ್ನಡಿ ಇದ್ದ ಹಾಗೆ. ನಾವು ಅಣುಕು ಪರೀಕ್ಷೆಗಳನ್ನ ಅಟೆಂಡ್ ಮಾಡಿಲ್ಲ ಅಥವಾ ಪರೀಕ್ಷೆ ನಾವು ಹೆದರಿಸೋದಕ್ಕೆ ಏನ್ ಸಮಯ ಬೇಕು ಅಥವಾ ಒಂದು ಧೈರ್ಯ ಬೇಕು ಅದೆಲ್ಲವನ್ನ ನೀಡೋದು ಮಾಕ್ ಟೆಸ್ಟ್ ಗಳು ನೀಡುತ್ತೆ. ಜೊತೆಗೆ ಎಕ್ಸಾಮ್ಸ್ 150 ಮಾರ್ಕ್ಸ್ ಇದೆ, ನಮ್ಗೆ ಸಮಯ 2.5 ಗಂಟೆ ಇದೆ ಅಂತಂದ್ರೆ ಆ 2.5 ಗಂಟೆಯಲ್ಲಿ 150 ಅಂಕಗಳ ಪ್ರಶ್ನೆಗಳನ್ನ ಹೇಗ್ ಬಿಡಿಸ್ಬೇಕು, ಎಷ್ಟೆಷ್ಟು ಸಮಯವನ್ನ ಒಂದೊಂದು ಪ್ರಶ್ನೆಗೆ ನಾವು ವಿನಿಯೋಗ ಮಾಡ್ಬೇಕು, ಇದೆಲ್ಲದ್ರ ಬಗ್ಗೆ ನಮ್ಗೆ ಕಾಳಜಿ ಗೊತ್ತಾಗ್ತಾ ಹೋಗುತ್ತೆ. ನಾವ್ ವಿತೌಟ್ ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡದೇ ಇದ್ರೆ ಹೆಂಗ್ ಬೇಕಂಗೆ ಒಂದು ಸಿಸ್ಟಮ್ ಇರಲ್ಲ, ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇರಲ್ಲ, ಯಾವ ಪ್ರಶ್ನೆಗೆ ಎಷ್ಟು ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ಸುಮ್ನೆ ಟೈಮ್ ಹಾಳು ಮಾಡ್ಬಿಡ್ತೀವಿ. ಅರ್ಥ ಆಯ್ತಾ? ಪ್ರತಿ ದಿನ ನಿಮ್ಮಷ್ಟಕ್ಕೆ ನೀವೊಂದು ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಡಿ. ಸೊ ಮಾಕ್ ಟೆಸ್ಟ್ ಅಂತ ಹೇಗಿರುತ್ತೆ ಮೇಡಮ್ ಅಂದ್ರೆ ಯೂಶುವಲಿ ಯೂಟ್ಯೂಬ್ ನಲ್ಲೆಲ್ಲ ರೆಕಾರ್ಡೆಡ್ ಕ್ಲಾಸಸ್ ಅಪ್ಲೋಡ್ ಮಾಡ್ತಾರೆ, ಲೈವ್ ಕ್ಲಾಸಸ್ ನ ಕೊಡ್ತಾರೆ, ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ಹೇಳ್ತಾರೆ. ಅದನ್ನ ಅಟೆಂಡ್ ಮಾಡಿದ್ರೆ ಸಾಕು ಅದು ಮಾಕ್ ಟೆಸ್ಟ್ ಅಂತಾನೆ ಅನ್ಸ್ಕೊಳ್ಳುತ್ತೆ. ಸರಿನಾ? ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಕಲಿಕೆಯ ಸ್ವಯಂ ಟಿಪ್ಪಣಿಗಳು ಮತ್ತೆ ಪುನರಾವರ್ತನೆ ನೋಡಿ. ವಾರಕ್ಕೆ ಒಂದು ಸಲನಾದ್ರೂ ನೀವು ಏನ್ ಮಾಡ್ಬೇಕು? ಪುನರಾವರ್ತನೆ ಮಾಡ್ಬೇಕು. 10 ದಿನಗಳಲ್ಲಿ ಟಿಪ್ಪಣಿಗಳ ಮೂಲಕ ವೇಗವಾಗಿ ಪುನರಾವರ್ತನೆ ಮಾಡಿ. ಏನ್ ಓದ್ತೀರಾ ಅದನ್ನೆಲ್ಲ ಸಮ್ ಅಪ್ ಮಾಡ್ತಾ ಬರೀರಿ. ಈಗ ಸೋಷಿಯಲ್ ಸೈನ್ಸ್ ಓದ್ತೀರಾ, ಯಾವ ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಿಮಗೆ. ಆಯಾ ಚಾಪ್ಟರ್ ಸಂಬಂಧಪಟ್ಟಂಗೆ ವಿಷಯಗಳನ್ನ ಸಣ್ಣದಾಗಿ ಬರಿತಾ ಹೋಗ್ರಿ, ನೋಟ್ಸ್ ಮಾಡ್ತಾ ಹೋಗ್ರಿ. ಇದನ್ನ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ನ ಪರೀಕ್ಷೆ 10ರಿಂದ 15 ದಿನ ಇದೆ ಅಂತಂದಾಗ ಎಲ್ಲವನ್ನ ರಿವಿಷನ್ ಮಾಡ್ತಾ ಹೋಗ್ರಿ. ರಿವಿಷನ್ ತುಂಬಾ ಇಂಪಾರ್ಟೆಂಟ್. ನಾವು ರಿವಿಷನ್ ಮಾಡಕ್ ಆಗದೆ ಇದ್ರೆ ವಿಷಯಗಳನ್ನ ಓದಿದೀವಿ ಅಂತಾನೆ ಭಾವಿಸಲ್ಲ. ಸರಿನಾ? ಇನ್ನ ಮಾನಸಿಕ ಸ್ಥೈರ್ಯ ಮತ್ತೆ ನೆಮ್ಮದಿ ಎಲ್ಲದಕ್ಕಿಂತ ಮೇನ್ ಇದೆ. ನಾವು ಸೈಕಾಲಜಿನಲ್ಲಿ ಓದ್ತೀವಿ, ಹೊಂದಾಣಿಕೆ ತಂತ್ರಗಳನ್ನ ಮಗು ಬಳಕೆ ಮಾಡುತ್ತೆ. ಮುಂದೆ ಬರುವಂತ ಆಘಾತವನ್ನ, ಮುಂದೆ ಬರುವಂತಹ ಪರೀಕ್ಷೆಯನ್ನ ಮಗು ಎದುರಿಸಕ್ ಆಗದೆ ಆ ಮಗು ಏನ್ ಮಾಡುತ್ತೆ? ಪ್ರತಿಗಮನ ದಾರಿಯನ್ನ ಹಿಡಿಯುತ್ತೆ. ಸೊ ಪ್ರತಿಗಮನ ಅಂತಂದ್ರೆ ಹಿಮ್ಮರಳುವಿಕೆ, ಹುಷಾರಿಲ್ದಂಗ ಆಗೋದು, ಸಮಸ್ಯೆಗಳನ್ನ ಫೇಸ್ ಮಾಡೋದು, ಮುಂದೆ ನಾಳೆ ಹೆಂಗಪ್ಪ ಅನ್ನೋ ಮನಸ್ಥಿತಿ. ಈ ಮನಸ್ಥಿತಿ ಇದ್ರೆ ನೀವು ಎಕ್ಸಾಮ್ ಪಾಸ್ ಮಾಡಕ್ ಆಗಲ್ಲ. ಹೆಂಗಾದ್ರೂ ಆಗ್ಲಿ ನನಗಿಂತ ದೊಡ್ಡದಲ್ಲ, ನಾನು ನಮ್ಮಿಂದ ಪರೀಕ್ಷೆ ಹುಟ್ಕೊಂಡಿದ್ದ ಹೊರತಾಗಿ ಪರೀಕ್ಷೆಯಿಂದ ನಾವು ಹುಟ್ಕೊಂಡಿರೋಂಥದ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ ಕೈಯಲ್ಲಿ ಆಗದೆ ಇರೋಂತ
ಯಾವುದೇ ಕೆಲಸ ಈ ಭೂಮಿ ಮೇಲೆ ಇಲ್ಲ. ಯಾಕೆಂದ್ರೆ ಮನುಷ್ಯ ಒಬ್ಬ ಬುದ್ಧಿಜೀವಿ, ಅವನಲ್ಲಿ ಸಾಮರ್ಥ್ಯ ಸಿಕ್ಕಾಪಟ್ಟೆ ಇರುತ್ತೆ. ದಿನ ಊಟ ಮಾಡ್ತೀವಿ, ಎನರ್ಜಿ ಬರುತ್ತೆ, ಎಲ್ಲ ಹಣ್ಣು ತರಕಾರಿಗಳನ್ನೆಲ್ಲ ತಿಂತೀವಿ, ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿಟ್ಕೊಳ್ತೀವಿ, ದೈಹಿಕ ಆರೋಗ್ಯ ಚೆನ್ನಾಗಿಟ್ಕೊಳ್ತೀವಿ ಅಂತಂದ್ರೆ ಎಕ್ಸಾಮ್ ಬಂದಾಗ ಯಾಕೆ ನಮ್ಮ ಮಾನಸಿಕ ಸ್ಥೈರ್ಯವನ್ನ ಕಳ್ಕೊಳ್ತೀವಿ ನಾವು? ತಪ್ಪಲ್ವಾ? ಸೊ ಹಾಗಾಗಿ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಾನಸಿಕ ಆರೋಗ್ಯ ಮುಖ್ಯ ಆಗತ್ತೆ. ಹೆಚ್ಚು ಒತ್ತಡ ಕೊಟ್ಟು ನಿಮ್ ಮನ್ಸಿಗೆ ಭಾರ ಮಾಡ್ಕೊಳ್ಬಾರ್ದು. ಮನ್ಸನ್ನ ಯಾವಾಗ್ಲೂ ಪೇಶನ್ಸ್ ಇಂದ ಇಟ್ಕೊಳ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಮೇಡಮ್ ಅದಕ್ಕೆ ಅಂತಂದ್ರೆ, ಪರೀಕ್ಷೆಗೆ ನೀವು ಪ್ರಿಪೇರ್ ಮಾಡ್ತಾ ಇದ್ದೀರಾ ಅಂದ್ರೆ, ಬೆಳಗ್ಗೆ ನೀವು ಓದೋದಕ್ಕೆ ರೆಡಿ ಆಗ್ತಾ ಇದ್ದೀರಾ ಅಂದ್ರೆ ಒಂದಷ್ಟು ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮಗಳನ್ನ ಮಾಡಿ, ನಿಧಾನಕ್ಕೆ ಓದ್ತಾ ಹೋಗಿ. ಅಯ್ಯೋ ಯೋ 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 ಅಂತ ಹೇಳಿ ತಲೆ ಮೇಲೆ ಗುಡ್ಡ ಹೊತ್ಕೊಂಡ ರೀತಿಯಲ್ಲಿ ಎಕ್ಸಾಗರೇಷನ್ ಆಗಿ ನೀವು ನಿಮ್ಮನ್ನ ಹಾಳು ಮಾಡ್ಕೋಬೇಡಿ, ಸರಿನಾ? ಯಾವಾಗ್ಲೂ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರ್ಲಿ, ಆತ್ಮವಿಶ್ವಾಸ ಇರ್ಲಿ. ನೀವು ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ನಿಮ್ಮ ಮೇಲೆ ಬೇರೆಯವರು ನಂಬಿಕೆ ಇಡ್ತಾರೋ ಅಥವಾ ನಿಮ್ ಸಾಮರ್ಥ್ಯದ ಬಗ್ಗೆ ಅಳತೆ ಮಾಡ್ತಾರೋ ಅದು ಮ್ಯಾಟ್ರ್ ಆಗಲ್ಲ. ನೀವು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ನಿಮ್ಮ ಮನ್ಸಿಗೆ ಯಾವ್ದು ಸೂಕ್ತ ಅದನ್ನ ನೀವು ಮಾಡ್ತಾ ಹೋಗಿ. ಸೊ ಹಿಂಗ್ ಮಾಡಿದ್ರೆ ಅಂದ್ರೆ ರೈಟ್ ವೇ ನಲ್ಲಿ ಇರ್ಬೇಕು. ಆ ಪಾತ್ ಏನಾಗಿರ್ಬೇಕು, ರೈಟ್ ವೇ ನಲ್ಲಿ ಇರ್ಬೇಕು. ನಾವು ವಕ್ರರೇಖೆಯಲ್ಲಿ ನಮ್ ಜೀವನ ನಡೆಸ್ತೀವಿ ಅಂದ್ರೆ ನಡೆಯಲ್ಲ. ಲೈಫು ನಾನು ಅನ್ಕೊಂಡಿರೋದನ್ನ ನಾನು ಅಚೀವ್ ಮಾಡ್ಬೇಕು ಅಂತಂದ್ರೆ ನನಗೆ 10 ದಿನಗಳು ಸಾಕು ಅಲ್ವಾ? ಹಂಗಾಗಿ ನಾವು ಅಂದುಕೊಂಡಂತಹ ಕೆಲಸವನ್ನ ಮಾಡ್ಲಿಕ್ಕೆ ಬೇಕಾದ ಸಮಯ ನಮಗೆ 1 ತಿಂಗಳ ಮೇಲಿದೆ. ಸುಮಾರು ಒಂದು 49 ದಿನಗಳಿದೆ. ಆ 49 ದಿನಗಳಲ್ಲಿ 1 ದಿನನೂ ಕೂಡ ನಾವು ವೇಸ್ಟ್ ಮಾಡ್ಲಾರ್ದಂಗೆ ಸದುಪಯೋಗ ಪಡ್ಕೊಂಡ್ರೆ 130ಕ್ಕಿಂತ ಹೆಚ್ಚಿನ ಅಂಕಗಳನ್ನ ನೀವು ಇಲ್ಲಿ ಗಳಿಸ್ಬೋದು. ಸಾಮರ್ಥ್ಯ ಇರೋರು 130 ಮೇಲೂ ಹೋಗ್ತಾರೆ. ಸ್ವಲ್ಪ ನಮ್ಗೆ ಆಗದೆ ಇಲ್ಲ, ಮಕ್ಳಿದಾರೆ, ಮನೆ ತುಂಬಾ ದೊಡ್ಡ ಫ್ಯಾಮಿಲಿ ಇದೆ, ಅಡ್ಗೆ ಮಾಡಿ ಕುತ್ಕೊಂಡು ಓದ್ಕೊಳ್ಬೇಕು, ಇವೆಲ್ಲ ಹೆಣ್ಮಕ್ಳು ಸರ್ವೇ ಸಾಮಾನ್ಯ ಸಮಸ್ಯೆಗಳು. ಯಾವಾಗ್ಲೂ ನಮ್ಮ ವೀಕ್ನೆಸ್ ಇಲ್ಲಿ ಮುಂದೆ ಬರಬಾರ್ದು. ಓದುವಂತ ಸಂದರ್ಭದಲ್ಲಿ ನೀವು ಓದ್ಬೇಕಾ, ಸಮಾಜದಲ್ಲಿ ನಿಮ್ಮನ್ನ ನೀವು ತೋರ್ಸ್ಕೊಳ್ಬೇಕಾ ಅಂತ ಅಂದಾಗ ಅವೆಲ್ಲ ಮ್ಯಾಟ್ರೇ ಆಗಲ್ಲ. ಮಕ್ಳಿರ್ಲಿ, ಮನೇಲಿ ಎಷ್ಟೇ ಜನ ಇರ್ಲಿ, ನೀವ್ ಅನ್ಕೊಂಡಿದ್ದನ್ನ ನೀವು ಸಾಧನೆ ಮಾಡ್ಬೇಕು ಅಂದ್ರೆ ನಿಮ್ಮನ್ನ ನೀವಲ್ಲಿ ತೊಡಗಿಸ್ಕೊಳ್ಳೇಬೇಕಾಗತ್ತೆ. ನಿಮ್ಮ ದೈಹಿಕ ಶ್ರಮ, ಮಾನಸಿಕ ಶ್ರಮ, ನಿಮ್ಮ ಸಮಯ ಎಲ್ಲವನ್ನ ನೀವಲ್ಲಿ ಮುಡಿಪಾಗಿಡ್ಲೇಬೇಕಾಗತ್ತ. ಅದರ್ವೈಸ್ ಏನಾಗುತ್ತೆ, ನಾವೇನು ಅಚೀವ್ ಮಾಡಕ್ ಆಗಲ್ಲ. ಬಂದ್ವಿ, ಮದ್ವೆ ಮಾಡ್ಕೊಂಡ್ವಿ, ಮಕ್ಳಾಯ್ತು, ಮಕ್ಳನ್ನ ಸಾಕಿದ್ವಿ, ಮುಂದೆ ಮನೆ ನೋಡ್ಕೊಂತ ಹೋಗ್ತೀವಿ. ನಾವು ಓದಿದ್ದು ಸಾರ್ಥಕ ಬರಲ್ಲ, ನಾವು ಸಮಾಜದ ಮುಂದೆ ನಿಂತ್ಕೊಳ್ಳೋದಕ್ಕೂ ಆಗಲ್ಲ. ನಮ್ಮನ್ನ ನಾವು ಇನ್ನೊಬ್ರಿಗೆ ತೋರ್ಸೋವಂಥದ್ದಲ್ಲ, ನಮ್ಮನ್ನ ನಾವು ಚೈತನ್ಯಗೊಳಿಸೋದಕ್ಕೆ ಸಾಧ್ಯನೇ ಆಗಲ್ಲ. ಸೊ ನಮಗ್ ಯಾರೋ ಬಂದು ಮೋಟಿವೇಶನ್ ಕೊಡ್ತಾರೆ, ಮನೇಲಿ ಇರೋರು ಯಾರೋ ನಮಗ್ ಮೋಟಿವ್ ಮಾಡ್ತಾರೆ ಅಂತ ಕಾಯೋದ್ಕಿಂತ ಮೊದಲು ನಿಮಗ್ ಏನ್ ಬೇಕು ಅದನ್ನ ನೀವು ಹುಡ್ಕೊಂಡು ಹೋಗ್ಲೇಬೇಕು. ನೀವು ಸ್ವತಂತ್ರ ಜೀವಿ, ಸರಿನಾ? ಮೇಡಮ್ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ತಿದ್ದೀರಾ? ಇಲ್ಲ, ಗಂಡ್ಮಕ್ಳಿಗೂ ಕೂಡ ಹೇಳ್ತಿದೀವಿ. ಗಂಡ್ಮಕ್ಳಿಗಿರೋಷ್ಟು ಒತ್ತಡ ಯಾರಿಗೂ ಇಲ್ಲ ಅಲ್ವಾ? ಅವರು ಜಾಬ್ ಮಾಡ್ಬೇಕು, ಮನೆ ನೋಡ್ಕೊಳ್ಬೇಕು, ಜಾಬ್ ಆಗದಿದ್ರೆ ಮದ್ವೆ ಆಗಲ್ಲ, ಮನೇಲಿ ಎಲ್ರು ಬೈತಾ ಇರ್ತಾರೆ, ಇವೆಲ್ಲ ಸಮಸ್ಯೆಗಳು ಉಂಟು. ಹಂಗಂತೇಳಿ ನಿಮ್ಮ ಆತ್ಮಸ್ಥೈರ್ಯ ಇಲ್ಲಿ ಕಳ್ಕೊಂಡ್ರಿ ಅಂತಂದ್ರೆ ಮತ್ತಷ್ಟು ವೀಕ್ ಆಗ್ತೀರಾ. ನಿಮ್ಮನ್ನ ವೀಕ್ ಮಾಡ್ಬೇಕಂತಾನೆ ನಿಮ್ ಸುತ್ತಮುತ್ತ ಬಹಳಷ್ಟು ಜನ ಕಾಯ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಮಾನಸಿಕ ಆರೋಗ್ಯ ಸ್ಥಿತಿ ಬಹಳ ಮುಖ್ಯ ಆಗುತ್ತೆ. ಅದನ್ನ ನೀವು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಅದಕ್ಕೆ ಜಾಸ್ತಿ ಊಟ ಕೊಟ್ಟು ಫುಡ್ ಕೊಟ್ಟು ಕಾಪಾಡ್ಕೊಳ್ಳೋದಲ್ಲ. ಶಾಂತಿ, ನೆಮ್ಮದಿ, ತಾಳ್ಮೆ, ಒಂದಷ್ಟು ಎಕ್ಸಸೈಸಸ್, ಒಂದಷ್ಟು ಯೋಗ, ಒಂದಷ್ಟು ಪ್ರಾಣಾಯಾಮಗಳು, ಆರಾಮಾಗಿ ಕೂಲಾಗಿಡುವಂತ ಪ್ರಯತ್ನವನ್ನ ಮಾಡಿದ್ರೆ ಎಲ್ಲವೂ ಕೂಡ ನಿಮ್ ಕೈಗೆ ಎಟ್ಕುತ್ತೆ. ಸ್ವಲ್ಪ ತಡ ಆದ್ರೂ ಚಿಂತೆ ಇಲ್ಲ, ಬಟ್ ನಿಮಗೇನ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ಗೊತ್ತಾಯ್ತಾ? ಸುಮಾರು ಜನ ಕೇಳ್ತಾ ಇದ್ರಿ ಹೇಗೆ, ಏನು, ಎತ್ತ ಅನ್ನೋದ್ರ ಬಗ್ಗೆ. ಹಾಗಾಗಿ ಆ ಒಂದು ದೃಷ್ಟಿಕೋನದಲ್ಲಿ ನಾನಿವತ್ತು ಈ ಒಂದು ಮೋಟಿವೇಶನ್ ತರಗತಿಯನ್ನ ತೆಗೆದುಕೊಂಡಿದ್ದೀನಿ. ಈ ವಿಡಿಯೋನ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಒಂದಷ್ಟು ಅವ್ರಿಗೂ ಕೂಡ ನಾಲೆಜ್ ಸಿಗ್ಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಹೇಗೆಲ್ಲ ಓದ್ಕೊಳ್ಬೇಕು, ಏನೆಲ್ಲ ಪ್ಲಾನ್ಸ್ ಹಾಕೊಳ್ಬೇಕು ಅಂತ ಈ ವಿಡಿಯೋದ ಮೂಲಕ ಹೇಳಿದೀನಿ. ಥ್ಯಾಂಕ್ ಯು. ಅಂಡ್ ಇನ್ಮೇಲಿಂದ ನಮ್ಮ ಒಂದು ಚಾನಲ್ ಮೇಲೆ ನಿಮ್ಗೆ ರೆಗ್ಯುಲರ್ ಆಗಿ ಲೈವ್ ಕ್ಲಾಸಸ್ಗಳು ಕೂಡ ಬರ್ತಾ ಹೋಗುತ್ತೆ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಕೂಡ ಹಾಕಿರ್ತೀನಿ. ಜಾಯಿನ್ ಆಗಿ ನಿಮಗೆ ನಾನು ಯಾವಾಗ ವಿಡಿಯೋಸ್ಗಳನ್ನ ಮಾಡ್ತೀನೋ ಆಗ ಬಂದು ತಲುಪುತ್ತೆ. ಥ್ಯಾಂಕ್ ಯು ಅಂಡ್ ಟೇಕ್ ಕೇರ್. ಬೈ ಬೈ.